ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕ್ ಅಪ್ಲಿಕೇಶನ್ ಬಂದಮೇಲೆ ಟಿಕ್ಟಾಕ್ ಅಪ್ಲಿಕೇಶನ್ ಯಾರು ಯೂಸ್ ಮಾಡೋರೇ ಇಲ್ಲ ಅನ್ನೋಗಿಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಟಿಕ್ಟಾಕ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಆದರೆ ಇಲ್ಲಿ ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ವೀಡಿಯೋಸ್ಗಳನ್ನ ಮಾಡೋದ್ರಿಂದ, ಅಪ್ಲೋಡ್ ಮಾಡೋದ್ರಿಂದ. ಬಟ್ ಇಲ್ಲಿ ಹುಡುಗರಿಗೆ ಸ್ವಲ್ಪ ಡೇಂಜರ್ ಝೋನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಟಿಕ್ಟಾಕ್ನ. ಯಾಕೆ ಅಂತಂದರೆ ಇಲ್ಲಿ ನೀವು ಟಿಕ್ಟಾಕ್ ವೀಡಿಯೋಸ್ಗಳನ್ನ ಹುಡುಗಿರು ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮಗೆ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಬೇರೆಯವ್ರು ಯಾರು ಬೇಕಾದ್ರೂ ನಿಮ್ಮ ಒಂದು ವೀಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಡ್ಯೂಯೇಟ್ ಮಾಡ್ಬೋದು ನಿಮ್ಮ ಒಂದು ವೀಡಿಯೋ ಜೊತೆಗೆ ನಿಮಗೆ ಕೂಡ ಮೆಸೇಜ್ನ ಮಾಡ್ಬೋದು, ನಿಮ್ಮನ್ನ ಫಾಲೋ ಮಾಡ್ಬೋದು. ಈ ರೀತಿ ಆಪ್ಷನ್ಗಳು ಇರೋದ್ರಿಂದ ನಿಮಗೆ ಸ್ವಲ್ಪ ಡೇಂಜರ್ ಝೋನ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇವಾಗ ನಿಮ್ಗೆ ಗೊತ್ತಿರೋಗೆ ಹುಡುಗಿರಿಗೆ ಅವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ಡೌನ್ಲೋಡ್ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ ಅಂತ ಅಂದ್ಕೊಳ್ತಾರೆ. ಬಟ್ ನನಗೆ ಅದು ಇಷ್ಟ ಇಲ್ಲ. ಕೆಲವೊಂದಷ್ಟು ಜನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಕೆಲವೊಂದಷ್ಟು ಟಿಕ್ಟಾಕಲ್ಲಿ ಒಂದಷ್ಟು ಜನ ಹುಡುಗಿರು ಇರ್ತಾರೆ. ಹೆಂಗೆ ಅಂತಂದರೆ ಎಲ್ಲದಕ್ಕೂ ಸೆಕ್ಯೂರಿಟಿ ಕೊಟ್ಕೊಳ್ತಾರೆ. ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗೋದಿಲ್ಲ, ಆಮೇಲೆ ಫಾಲೋ ಮಾಡೋ ಆಪ್ಷನ್ ಸಿಗೋದಿಲ್ಲ, ಪ್ರೈವೇಟ್ ಅಕೌಂಟ್ ಕೊಟ್ಕೊಂಡಿರ್ತಾರೆ, ಮೆಸೇಜ್ ಮಾಡೋ ಆಪ್ಷನ್ ಸಿಗೋಲ್ಲ. ಸೊ ಇಂಥವ್ರ ಕಂಡ್ರೆ ನನಗೆ ತುಂಬ ರೆಸ್ಪೆಕ್ಟ್. ಯಾಕೆ ಅಂತಂದರೆ ಹುಡುಗಿರಂದರೆ ಹಾಗೇ ಇರಬೇಕು. ಸೊ ಏನೇ ಒಂದು ಆಪ್ಷನ್ ಇರಲಿ ನಾವು ಕೂಡ ಬಿಡ್ತೀವಿ, ಡೌನ್ಲೋಡ್ ಮಾಡ್ಕೊಂಡು ಅದೇನು ಮಾಡ್ತಾರೆ ನೋಡಲಿ ಅನ್ನೋ ಹುಡುಗಿರು ನಮಗೆ ಇಷ್ಟ ಆಗಲ್ಲ. ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗೆ ಅಂತ. ಬಟ್ ಈಗ ನಾನು ಇಂಥ ಹುಡುಗಿರಿ ಅಂತಂದರೆ ನಾವೊಂದು ಸ್ವಲ್ಪ ಟಿಕ್ಟಾಕಲ್ಲಿ ಸೆಕ್ಯೂರಿಟಿ ಆಗಿರಬೇಕು, ಪ್ರೈವೇಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನಾನೊಂದು ಸೆಟ್ಟಿಂಗ್ಸ್ನ ತಿಳಿಸ್ಕೊಡ್ತೀನಿ. ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ ನೀವು ತಿಳ್ಕೊಬಿಟ್ರೆ ನಿಮ್ಮ ಒಂದು ವೀಡಿಯೋಗಳನ್ನ ಯಾರು ಡೌನ್ಲೋಡ್ ಮಾಡೋದಕ್ಕಾಗಲ್ಲ, ಜೊತೆಗೆ ಮೆಸೇಜ್ ಮಾಡೋದಕ್ಕಾಗಲ್ಲ, ಜೊತೆಗೆ ಡ್ಯೂಯೇಟು ಕೂಡ ನಿಮ್ಮ ಒಂದು ವೀಡಿಯೋಗೆ ಮಾಡೋದಕ್ಕಾಗಲ್ಲ. ಸೊ ಸ್ವಲ್ಪ ಸೇಫ್ಟಿ ಮೇಂಟೈನ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹುಡುಗಿರಿಗೆ. ಓಕೆ, ಸೊ ಇವಾಗ ಸೆಟ್ಟಿಂಗ್ಸ್ ಹೇಗಿದೆ ಏನು ಅಂತ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ಟಿಕ್ಟಾಕಲ್ಲಿ ಪ್ರೈವೇಸಿ ಆ್ಯಂಡ್ ಸೇಫ್ಟಿನ ಹೇಗೆ ಮೇಂಟೈನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಟಿಕ್ಟಾಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಮೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಬಂದಿರುತ್ತೆ ನಿಮ್ಗೆ ಓಪನ್ ಮಾಡಿದಾಗ. ನೆಕ್ಸ್ಟ್ ಮೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಪ್ರೈವೇಸಿ ಆ್ಯಂಡ್ ಸೇಫ್ಟಿ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೊಂದು ಆಪ್ಷನ್ ಕೇಳುತ್ತೆ ಪ್ರೈವೇಟ್ ಅಕೌಂಟ್ ಅಂತ. ಸೊ ಇದನ್ನೇನಾದರೂ ನೀವು ಆನ್ ಮಾಡಿಕೊಂಡ್ರೆ ನಿಮ್ಮನ್ನು ಯಾರಾದರೂ ಫಾಲೋ ಮಾಡಬೇಕು ಅಂತಂದರೆ ನೀವು ಅಪ್ರೂವ್ ಮಾಡಬೇಕು. ನೀವು ಅಪ್ರೂವ್ ಮಾಡಿದ್ರೆ ಮಾತ್ರ ಅವರು ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡೋದಕ್ಕೆ ಸಾಧ್ಯ, ನಿಮ್ಮನ್ನ ಫಾಲೋ ಮಾಡೋದಕ್ಕೆ ಸಾಧ್ಯ. ನೀವು ಅಪ್ರೂವ್ ಮಾಡಿಲ್ಲ ಅಂತಂದ್ರೆ ಅವರು ನಿಮ್ಮ ಒಂದು ವೀಡಿಯೋಸ್ಗಳು ಅಥವಾ ನಿಮ್ಮನ್ನ ಫಾಲೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದನ್ನು ಬೇಕಾದ್ರೆ ನೀವು ಆನ್ ಮಾಡ್ಕೊಳ್ಳಿ, ಪ್ರೈವೇಟ್ ಅಕೌಂಟ್ ಅಂತ. ಸೊ ಇವಾಗ ನೆಕ್ಸ್ಟ್ ಆಪ್ಷನ್ ನೋಡೋಣ, ಹೂ ಕ್ಯಾನ್ ಪೋಸ್ಟ್ ಕಮೆಂಟ್ಸ್ ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಯಾರೆಲ್ಲ ಕಮೆಂಟ್ಸ್ ಮಾಡ್ಬೋದು ಅಂತ. ಸೊ ನೀವು ಎವ್ರಿವನ್ ಕೊಟ್ಕೊಂಡಿದ್ರೆ ನಿಮ್ಮ ಒಂದು ಕಮೆಂಟ್ಸ್ಗೆ ಯಾರು ಬೇಕಾದ್ರು ನಿಮ್ಮ ಒಂದು ವೀಡಿಯೋಸ್ಗೆ ಯಾರು ಬೇಕಾದ್ರೂ ಕಮೆಂಟ್ಸ್ಗಳನ್ನ ಮಾಡ್ಬೋದು. ಸೊ ಇಲ್ಲಿ ನೀವು ಆಫ್ ಮಾಡಿಕೊಂಡ್ರೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಯಾರು ಕೂಡ ಕಮೆಂಟ್ಸ್ಗಳನ್ನ ಮಾಡೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಹೂ ಕ್ಯಾನ್ ರಿಯಾಕ್ಟ್ ಟು ಮೀ. ಸೊ ಇದನ್ನು ಕೂಡ ನೀವು ಆಫ್ ಮಾಡ್ಕೋಬೋದು, ಬೇಕಿದ್ರೆ ಎವ್ರಿವನ್ ಕೊಟ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಹೂ ಕ್ಯಾನ್ ಡ್ಯೂಯೇಟ್ ವಿತ್ ಮೀ. ಸೊ ನಿಮಗೆ ಗೊತ್ತಿರೋಗೆ ಟಿಕ್ಟಾಕಲ್ಲಿ ಯಾರು ವೀಡಿಯೋಸ್ಗಳು ಬೇಕಾದರೂ ಟಿಕ್ಟಾಕಲ್ಲಿ ಡ್ಯೂಯೇಟ್ನ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಅದೆಲ್ಲ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಡ್ಯೂಯೇಟ್ ಮಾಡೋದಕ್ಕೆ ಮಾಡಬಾರ್ದು ಅಂತ ನಿಮ್ಗೆ ಅನಿಸಿದರೆ ಸೊ ಇದನ್ನು ಕೂಡ ಆಫ್ ಮಾಡ್ಕೋಬೋದು. ಆ ಒಂದು ವೀಡಿಯೋಸ್ಗಳಿಗೆ ಯಾರು ಕೂಡ ಡ್ಯೂಯೇಟ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ, ಅಲ್ಲಿ ಆಪ್ಷನ್ನೇ ಸಿಗೋದಿಲ್ಲ ನೀವು ಆಫ್ ಮಾಡಿಕೊಂಡ್ರೆ. ಜೊತೆಗೆ ನೆಕ್ಸ್ಟ್ ಆಪ್ಷನ್ ಬಂದು ಹೂ ಕ್ಯಾನ್ ಸೆಂಡ್ ಮೀ ಮೆಸೇಜಸ್. ಸೊ ಇಲ್ಲಿ ನಿಮಗೆ ಟಿಕ್ಟಾಕಲ್ಲಿ ತುಂಬ ಜನ ಫಾಲೋ ಮಾಡೋ ಮೆಸೇಜ್ಗಳನ್ನ ಮಾಡ್ತಾ ಇರ್ತಾರೆ. ನಿಮ್ಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತಂದರೆ ಇದನ್ನು ಕೂಡ ನೀವು ಆಫ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಅಲೌ ಡೌನ್ಲೋಡ್. ಸೊ ಇಲ್ಲಿ ಟಿಕ್ಟಾಕ್ ವೀಡಿಯೋಸ್ಗಳನ್ನ ಯಾರು ಬೇಕಾದ್ರೂ ಸೇವ್ ಮಾಡ್ಕೋಬೋದು, ಆರಾಮಾಗಿ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ. ಸೊ ನಿಮಗೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಯಾರು ಸೇವ್ ಮಾಡ್ಕೋಬಾರ್ದು ಅಂತ ಅನಿಸಿದ್ರೆ ಸೊ ಇದನ್ನು ಕೂಡ ನೀವು ಆಫ್ ಮಾಡ್ಕೋಬೋದು. ಆವಾಗ ನಿಮ್ಮ ಒಂದು ಟಿಕ್ಟಾಕ್ ವೀಡಿಯೋಸ್ಗಳಿಗೆ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಅವರು ಕೊಡೋದಿಲ್ಲ. ಸೊ ನೆಕ್ಸ್ಟು ಹೂ ಕ್ಯಾನ್ ವಿ ವೀಡಿಯೋಸ್ ಐ ಲೈಕ್ಡ್ ಅಂತಂದರೆ ನೀವು ಯಾವ ವೀಡಿಯೋಸ್ಗಳನ್ನ ನಿಮ್ಮ ಒಂದು ಟಿಕ್ಟಾಕಲ್ಲಿ ಲೈಕ್ನ ಮಾಡ್ತಾಯಿದ್ದೀರಾ. ಸೊ ಆ ಒಂದು ವೀಡಿಯೋಸ್ಗಳು ಬೇರೆಯವ್ರಿಗೆ ಗೊತ್ತಾಗಬಾರ್ದು ನೀವು ಯಾರು ವೀಡಿಯೋಸ್ಗಳನ್ನ ಲೈಕ್ ಮಾಡ್ತಾಯಿದ್ದೀರಾ ಅಂತಂದರೆ ಅದನ್ನು ಕೂಡ ಆಫ್ ಮಾಡ್ಕೋಬೋದು. ವಿಸಿಬಲ್ ಟು ಮೈ ಸೆಲ್ಫ್ ಅಂತ ಕೊಟ್ಕೊಂಡ್ರೆ ಬರೀ ನಿಮಗೆ ಮಾತ್ರ ತೋರಿಸುತ್ತೆ, ಬೇರೆಯವ್ರಿಗೆ ತೋರಿಸೋದಿಲ್ಲ. ಸೊ ನೆಕ್ಸ್ಟು ಇಲ್ಲಿ ಬ್ಲಾಕ್ ಲಿಸ್ಟು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾರು ತುಂಬ ತೊಂದರೆ ಆಗ್ತಾಯಿದ್ರೆ ಸೊ ಬ್ಲಾಕ್ ಲಿಸ್ಟ್ಗೆ ಹಾಕೋಬೋದು. ಸೊ ಈ ರೀತಿ ನೀವು ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿನ ನೀವು ಮೇಂಟೈನ್ ಮಾಡ್ಬೋದು ಟಿಕ್ಟಾಕಲ್ಲಿ. ಓಕೆ ಗೈಸ್, ಈ ಒಂದು ವಿಡಿಯೋದಲ್ಲಿ ಹೇಗೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ನ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಬಟ್ ಸ್ಟಿಲ್ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಅಂತಾರೆ, ನೀವು ಡೌನ್ಲೋಡ್ ಆಪ್ಷನ್ ಆಫ್ ಮಾಡ್ಕೊಂಡಿದ್ರು ಕೂಡ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಏನು ಬೇಕಾದ್ರೂ ಮಾಡುವಂಥ ಚಾನ್ಸಸ್ಗಳಿರುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಎಲ್ಲ ಕೂಡ ಈಗ ಟೆಕ್ನಾಲಜಿ ಮುಂದೆ ಹೋಗಿರೋದ್ರಿಂದ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಒಳ್ಳೆ ರೀತಿಲಿ ಹೋಗಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ ಸ್ವಲ್ಪ ಬೋಲ್ಡ್ ಆಗೋದು ಅವೆಲ್ಲ ಬೇಡ ಅಂತ ಅಂದ್ಕೊಳ್ತೀನಿ. ಸೊ ಒಳ್ಳೆ ರೀತಿ ಹೋಗಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಟಿಕ್ಟಾಕ್ ಯೂಸರ್ಸ್ ಇದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅಫ್ಕೋರ್ಸ್ ಹುಡುಗಿರಿಗೆ ತುಂಬ ಶೇರ್ ಮಾಡಿ, ಇದು ತುಂಬ ಹುಡುಗಿರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಂಡ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.